ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮೇಷರಾಶಿಯವರಿಗೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಏಪ್ರಿಲ್ ಮಂತ್ ಹೋಗ್ತಾ ಹೋಗ್ತಾ ನಿಮಗೆ ಏನು ಒಂದು ಅಪಾರ್ಚುನಿಟಿಯನ್ನ ಕೊಡ್ತಾ ಇದೆ, ಮತ್ತೆ ನಿಮಗೆ ಏನು ಬ್ಲೆಸಿಂಗ್ಸ್ ಬರ್ತಾ ಇದೆ ಅಂತ ಹೇಳಿ, ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಮತ್ತೆ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಯೂನಿವರ್ಸಿಗೆ ಕನೆಕ್ಟ್ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ರೀಡಿಂಗನ್ನು ಕ್ಲೇಮ್ ಕೂಡ ಮಾಡಿ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೇಮ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಎಮೋಷನ್ಸ್ ಯಾವ ರೀತಿ ಇದೆ, ಈ ಒಂದು ಏಪ್ರಿಲ್ ಮಂತ್ ಎಂಡ್ ಆಗ್ತಾ ಆಗ್ತಾ ನಿಮ್ಮ ಎಮೋಷನ್ಸ್ ಯಾವ ರೀತಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಎಮೋಷನಲ್ ಆಗಿ ನೀವು ಏನು ಥಿಂಕ್ ಮಾಡ್ತೀರಾ, ಆಸ್ಪೆಕ್ಟ್ ಏನಿರುತ್ತೆ ಅಂತ ಹೇಳಿ. ಓಕೆ, ಫೇತ್. ಓಕೆ, ಸೊ ನಾನಿಲ್ಲಿ ನೋಡ್ತಾ ಇರುವಂಥದ್ದು ಓಕೆ, ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಲೈಫಲ್ಲಿ ಎಷ್ಟೇ ಚಾಲೆಂಜಸ್ ಬಂದರೂ ಕೂಡ ಒಂದು ಫೇತ್ ಅನ್ನ ಇಟ್ಕೊಳ್ಳಿ. ಓಕೆ, ಫೇತ್ ಅನ್ನುವಂಥದ್ದು ಇದು ಬ್ಲೈಂಡ್ ಆಗಿರೋದಿಲ್ಲ, ಇದು ತುಂಬಾ ಡೀಪ್ ಆಗಿರುವಂಥ ಒಂದು ಟ್ರಸ್ಟ್ ಇರುತ್ತೆ. ಓಕೆ, ನೀವೇನು ವರ್ಕ್ ಮಾಡ್ತೀರಾ, ನೀವು ಯಾವುದೇ ನಿಮ್ಮ ಲವ್ ಲೈಫ್ ಇರ್ಬೋದು, ನಿಮ್ಮ ಕರಿಯರ್ ಜಾಬ್ ಇರ್ಬೋದು, ಏನು ಮಾಡ್ತೀರಾ, ಸೊ ಅದನ್ನ ಫೇತ್ ಇಂದ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಮೆಸೇಜ್ ಅನ್ನ ಹೇಳ್ತಾ ಇರುವಂಥದ್ದು. ಯುವರ್ ಸೆಲ್ಫ್ ಫೈಂಡ್ ಯೂನಿವರ್ಸ್ ಪವರ್. ನೋಡಿ ಏನ್ ಹೇಳ್ತಾ ಇದೆ ಯೂನಿವರ್ಸ್ ಅಂತಂದ್ರೆ, ನಿಮ್ಮ ಮೇಲೇನು ನಿಮಗೆ ಒಂದು ಫೇತ್ ಇರಬೇಕು, ಮತ್ತೆ ಯೂನಿವರ್ಸ್ ಮೇಲೇನು ಕೂಡ ಒಂದು ಫೇತ್ ಇರಬೇಕು. ಯಾಕಂತಂದ್ರೆ ಯೂನಿವರ್ಸ್ ಅಲ್ಲಿ ಆ ಒಂದು ಎನರ್ಜಿ ಇರುತ್ತೆ, ನಿಮ್ಮ ಡ್ರೀಮ್ಸ್ ಅನ್ನ ಕನೆಕ್ಟ್ ಮಾಡೋದಕ್ಕೆ, ನಿಮ್ಮ ವಿಶಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆ ಯೂನಿವರ್ಸ್ ಅಲ್ಲಿ ಅಷ್ಟು ಒಂದು ಪವರ್ ಇರುತ್ತೆ. ಓಕೆ, ಅದ್ರ ಮೇಲೆ ನಿಮ್ಗೆ ಟ್ರಸ್ಟ್ ಇರಬೇಕು. ಡೀಪ್ ಆಗಿರುವಂತ ಟ್ರಸ್ಟ್ ಇದ್ದಾಗ ಇದೆಲ್ಲಾನು ಕೂಡ ಆಗುತ್ತೆ. ವೆನ್ ಫೇತ್ ಅಪಿಯರ್ಸ್, ಯಾವಾಗ ಫೇತ್ ಅನ್ನೋದು ನಿಮ್ಗೆ ಬರುತ್ತಲ್ವಾ, ಇಟ್ ರಿಮೈನ್ಸ್, ಯು ಸ್ಟೇ ಟ್ರೂ ಟು ಯುವರ್ಸ್ ಬಿಲೀಫ್ಸ್. ಓಕೆ, ಸೊ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಹೇಳ್ತಾ ಇರೋದಂಥದ್ದು ಒಂದೇ, ಏನು ಅಂತಂದ್ರೆ ಆ ಬಿಲೀಫ್ ಸಿಸ್ಟಮ್ ಏನಿದೆ, ಆ ಒಂದು ಫೇತ್ ಏನಿದೆ ಅದನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಈ ಹೋಲ್ ಅಂಡ್ ಸೋಲ್ ಮಂತ್ ಅಲ್ಲಿ ಏನಾದ್ರೂ ಆಗಿರ್ಬೋದು, ನಿಮ್ಮ ಒಂದು ಟ್ರಸ್ಟ್ ಏನಿರುತ್ತೆ ಅದರಲ್ಲಿ ಏನಾದ್ರೂ ಸ್ವಲ್ಪ ಕೊರತೆ ಅಂತ ಬಂದಿರಬಹುದು. ಅದಕ್ಕೆ ನಿಮ್ಗೆ ಯೂನಿವರ್ಸ್ ಇಂದ ಈ ಕಾರ್ಡ್ ಬರ್ತಾ ಇರುವಂತದ್ದು. ಸೊ ಬಿಲೀಫ್ ಇಟ್ಕೊಳ್ಳಿ, ನಿಮ್ಮ ಮೇಲೆ ನಿಮ್ಗೆ ಒಂದು ಫೇತ್ ಇರಲಿ, ನೀವು ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅನ್ನುವಂಥದ್ದು ನೀವು ಇಟ್ಕೊಳ್ಳಿ. ಜೊತೆಗೆ ಯೂನಿವರ್ಸ್ ಮೇಲೆ, ಯೂನಿವರ್ಸ್ ಪವರ್ ಮೇಲೆ ನಿಮ್ಗೆ ಒಂದು ಆ ಫೇತ್ ಇರಲಿ ಅನ್ನುವಂಥದ್ದು ಯೂನಿವರ್ಸ್ ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದೆ. ಹಾಗಿದ್ರೆ ನೆಕ್ಸ್ಟ್ ಇವಾಗ ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬೋದು, ಹೆಲ್ತ್ ಇರ್ಬೋದು, ಮತ್ತೆ ಮುಂದೆ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರ್ಬೋದು, ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ. ಮತ್ತೆ ರೀಡಿಂಗ್ ಅನ್ನ ಶೇರ್ ಮಾಡಿ ಆದಷ್ಟು. ಓಕೆ, 3 ಆಫ್ ವಾಂಡ್ಸ್ ಬರ್ತಾ ಇದೆ. ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ, ಪಾಸಿಟಿವ್ ಆಗಿರಿ. ಓಕೆ, ನೀವು ಯಾವ ಒಂದು ದೇವರನ್ನ ನಂಬ್ತೀರಾ ಅದ್ರ ಮೇಲೆ ತುಂಬಾನೇ ಒಂದು ಬಿಲೀಫ್ ಇರಲಿ. ಓಕೆ, ಎಂಡ್ ಆಫ್ ದಿ ಟೈಮ್ ಅಲ್ಲಿ ಅದೇ ನಿಮ್ಗೆ ಶಕ್ತಿಯನ್ನ ಕೊಡೋದು, ಪವರ್ ಅನ್ನ ಕೊಡೋದು. ಓಕೆನಾ? ಸೊ ಹಾಗಿದ್ರೆ ನಾನಿಲ್ಲಿ ನೋಡ್ತಾ ಇರುವಂತದ್ದು ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ದೀನಿ. ವಾವ್, ಸ್ವಲ್ಪ ಮೈಂಡ್ ಅಲ್ಲಿ ಏನೋ ಕನ್ಫ್ಯೂಷನ್, ಏನೋ ನಿಮ್ಗೆ ರಿಗ್ರೆಟ್ ಮಾಡ್ತಾ ಇದೆ, ಏನೋ ಹಿಂದಾಗಿರುವಂತದ್ದು ನಿಮ್ಗೆ ತೊಂದರೆ ಕೊಡ್ತಾ ಇದೆ. ಸ್ವಲ್ಪ ಫೀಲಿಂಗ್ ಕೂಡ ಯಾವ ರೀತಿ ಇದೆ ಅಂತಂದ್ರೆ, ತುಂಬಾ ಅಲೋನ್ ಆಗಿದ್ದೀರಾ ಅನ್ನೋವಂಥದ್ದು ಫೀಲಿಂಗ್ ನಿಮ್ಗೆ ಅನಿಸ್ತಾ ಇದೆ. ಅಂದ್ರೆ ಏನು ಮಾಡ್ಲಿಕ್ಕೆ ನಿಮ್ಗೆ ಆ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇಲ್ಲ. ಹೇಗೆ ಅಂತಂದ್ರೆ ಮುಂದೆ ಹೋಗ್ಬೇಕು ಅಂತ ಇದೆ, ಓಕೆ, ಆದ್ರೆ ಹಿಂದೆ ಏನಾಗಿದೆ ಅದನ್ನ ನೆನೆಸ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಮತ್ತೆ ಏನೋ ನಿಮ್ಗೆ ಸಮ್ವೇರ್ ಎಲ್ಲೋ ಏನೋ ಒಂದು ಆಗಿರುವಂಥದ್ದು, ನಿಮ್ಮ ಹೆಲ್ತ್ ಇಶ್ಯೂಸ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ. ಅಥವಾ ನಿಮ್ಮ ಮನಸ್ಸಿನ ಮೇಲೆ ಏನೋ ತುಂಬಾ ನೋವಾಗಿರುವಂಥದ್ದು, ಎಲ್ಲೋ ನಿಮ್ಗೆ ಮನಸ್ಸಿನಲ್ಲಿ ನೀವು ಅನ್ಕೊಳ್ತಾ ಇದ್ದೀರಾ, ಏನೋ ನನಗೆ ಅಂದ್ರೆ ತುಂಬಾ ಥಿಂಕ್ ಮಾಡ್ತಾ ಇರುವಂತದ್ದು ವಿಚಾರ ಆ ರೀತಿ ಬರ್ತಾ ಇದೆ ನಿಮ್ಗೆ. ಯಾವ ರೀತಿ ಅಂತಂದ್ರೆ, ನಾನು ಅಂದ್ರೆ ಒಬ್ರೆ ಒಂಟಿಯಾಗಿರೋದು ಅಂತ ಏನ್ ಹೇಳ್ತಾರೆ, ಆ ಒಂಟಿತನ ನಿಮ್ಗೆ ಕಾಡ್ತಾ ಇರೋದು, ಅದರಿಂದ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ. ಓಕೆ, ಮತ್ತೆ
ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಯಾವ ಕಾರಣಕ್ಕೆ ವಿಚಾರ ಮಾಡ್ತಾ ಇದ್ದಾರೋ, ಯಾರೋ ನಿಮ್ಮ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ. ಯಾರೋ ನಿಮ್ಮ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಸಮ್ವೇರ್ ನಿಮ್ಗೆ ಏನಾಗ್ತಾ ಇದೆ, ಅಡ್ವೈಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಯಾರಿಗೋ. ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ, ಸ್ವಲ್ಪ ನಿಮ್ಗೆ ತೊಂದರೆ ಆಗ್ತಾ ಇದೆ. ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇರುವಂತದ್ದು, ಎಲ್ಲೋ ಸ್ಟಕ್ ಆಗಿರೋ ಹಾಗೆ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ತುಂಬಾ ಒಂದ್ ರೀತಿ ಡಿಪ್ರೆಷನ್ ಅಲ್ಲಿ ಇರುವಂತದ್ದು, ಎಂಗ್ಸೈಟಿ ಕ್ರಿಯೇಟ್ ಆಗಿರುವಂತದ್ದು, ಅಂದ್ರೆ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದೀರಾ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ನೋಡಿ, ಇವಾಗ ಯಾರಿಗಾದ್ರೂ ನಾವು ಅಡ್ವೈಸ್ ಕೊಡ್ಲಿಕ್ಕೆ ಹೋಗ್ತೀವಿ, ಅವರು ನಮ್ಮ ಅಡ್ವೈಸ್ ಅನ್ನ ತಗೊಳ್ಳೇಬೇಕು ಅಂತ ಇರೋದಿಲ್ಲ. ಸಮ್ವೇರ್ ಅವರು ಅದನ್ನ ರಿಜೆಕ್ಟ್ ಮಾಡಿದಾಗ ನಿಮ್ಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ನಿಮ್ಗೆ ತೊಂದರೆ ಅಂತ ಆಗ್ತಾ ಇದೆ. ಓಕೆ, ಬಟ್ ಇನ್ ಫ್ಯೂಚರ್ ಅಲ್ಲಿ ಅದರಿಂದ ರಿಕವರ್ ಮಾಡ್ಕೊಳ್ತೀರಾ. ಓಕೆ, ನಿಮ್ಮ ಥಾಟ್ಸ್ ಮೇಲೆ ನಿಮ್ಗೆ ಕಂಟ್ರೋಲ್ ಇರುತ್ತೆ. ಅದೇನ್ ವಿಚಾರ ಮಾಡ್ತಾ ಇದ್ದೀರಾ ಅದರಿಂದ ನೀವು ಹೊರಗಡೆ ಬರ್ತೀರಾ. ಖಂಡಿತ ನಿಮ್ಗೆ ಅದು ಏನಿದೆ, ಥಿಂಕಿಂಗ್ ಏನಿದೆ, ಇವಾಗ ಪ್ರೆಸೆಂಟ್ ಮೂಮೆಂಟ್ ಏನ್ ಥಿಂಕ್ ಮಾಡ್ತಾ ಇದ್ದೀರಾ, ಖಂಡಿತ ಅದರಿಂದ ನೀವು ಹೊರಗಡೆ ಬಂದೇ ಬರ್ತೀರಾ, ನೋ ಡೌಟ್. ಓಕೆ, ಹಾಗಿದ್ರೆ ಯೂನಿವರ್ಸ್ ಗೈಡ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಏನು ಆಗಿ ಹೋಗ್ತಾ ಇದೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡೋದು ಬೇಡ. ಓಕೆ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ತಗೊಂಡ್ ಬನ್ನಿ. ಅದ್ರದ್ದು ಕೊರತೆ ಬರ್ತಾ ಇದೆ ಎಲ್ಲೋ ಒಂದ್ ಕಡೆ. ಓಕೆ, ಆ ಫುಲ್ಫಿಲ್ಮೆಂಟ್ ಮತ್ತೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ನಿಮ್ಮ ಮೇಲೆ ನೀವು ಗಮನ ಕೊಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಬೇರೆದವರು ಇನ್ವಾಲ್ವ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಹೊರತು ನಿಮ್ಮ ಮೇಲೆ ನೀವು ಕೇರ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿಮ್ಗೆ ತೊಂದರೆ ಬರುತ್ತೆ. ಸೊ ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ನಿಮ್ಮ ಮೇಲೆ ನಿಮ್ಗೆ ಗಮನ ಇರಲಿ. ಏನಾದ್ರೂ ಹೆಲ್ತ್ ಇಶ್ಯೂಸ್ ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಕನ್ಸಲ್ಟ್ ಮಾಡಿ, ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಪ್ರಾಪರ್ ಆಗಿ ಮೆಡಿಸಿನ್ಸ್ ಅದೆಲ್ಲ ತಗೊಳ್ತಾ ಇದ್ದೀರಾ. ಏನಾದ್ರೂ ಇತ್ತು ಅಂತಂದ್ರೆ ಓಕೆ, ಅದರಿಂದ ಕೂಡ ರಿಕವರಿ ಆಗುತ್ತೆ. ಚೆನ್ನಾಗಿದೆ, ಪಾಸಿಟಿವ್ ಆಸ್ಪೆಕ್ಟ್ ಇದೆ, ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಓಕೆ, ಇನ್ನು ನಿಮ್ಮ ಕರಿಯರ್ ಲೈಫ್ ಅನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಕರಿಯರ್ ಲೈಫ್ ಅಲ್ಲಿ ನೋಡಿ, ಒಂದು ತುಂಬಾ ಚೆನ್ನಾಗಿದೆ ಕರಿಯರ್ ಲೈಫ್ ಅಂತಂದ್ರೆ. ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡಿದೀರಾ ಆಲ್ರೆಡಿ. ನೀವು ಒಂದ್ ಬಿಟ್ಟು ಎರಡು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡಿದೀರಾ. ತುಂಬಾ ಅದ್ರ ಮೇಲೆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ನಿಮ್ಗೆ. ತುಂಬಾ ಒಳ್ಳೇದಾಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ನೀವೇನು ಒಂದು ಕಷ್ಟಪಟ್ಟಿದ್ದೀರಾ ಅದಕ್ಕೆ ನಿಮ್ಗೆ ಒಂದು ರಿಸಲ್ಟ್ ಬರ್ತಾ ಇದೆ. ಇಷ್ಟೇ ಅಲ್ಲ, ನೀವು ಐ ಥಿಂಕ್ ನೀವು ಥಿಂಕ್ ಮಾಡ್ತಾ ಇರುವಂತದ್ದು, ನಿಮ್ಮ ಒಂದು ಬಿಸ್ನೆಸ್ ಅನ್ನ ಬೇರೆ ಬೇರೆ ಎಲ್ಲ ಕಡೆ ನೀವೇನ್ ಮಾಡ್ಬೇಕು, ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಮುಂದೆ ಒರೆಸ್ಕೊಂಡು ಹೋಗ್ಬೇಕು, ಎಸ್ಟಾಬ್ಲಿಷ್ ಮಾಡಬೇಕು, ಎಕ್ಸ್ಪಾನ್ಷನ್ ಮಾಡಬೇಕು ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿ ಇದೆ. ಓಕೆ, ಸೊ ಆಲ್ರೆಡಿ ನಿಮ್ಗೆ ಗ್ರೋತ್ ಇದೆ. ಹಾಗಾಗಿ ನೀವೇನ್ ಮಾಡ್ತಾ ಇದ್ದೀರಾ, ಅದನ್ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ವಿಚಾರ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಬರ್ತಾ ಇದೆ. ಅಫ್ಕೋರ್ಸ್ ನೀವು ಮಾಡ್ತೀರಾ. ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ ನಿಮ್ಮ ಬಿಸ್ನೆಸ್ ಅಲ್ಲಿ. ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ, ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ಅಲ್ವಾ, ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ನಿಮ್ಮ ಒಂದು ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ನೀವ್ ಏನ್ ಅನ್ಕೊಂಡಿದೀರಾ ಅದನ್ನ ಸಾಧನೆ ಮಾಡೋದಕ್ಕೆ ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ನಿಮ್ಮ ಒಂದು ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. ಬೇರೆ ಬೇರೆ ಸ್ಕಿಲ್ಸ್ ಜೊತೆಗೆ ನೀವು ಡೆವಲಪ್ಮೆಂಟ್ ಆಗಿ, ಮತ್ತೆ ನಿಮ್ಮ ವರ್ಕ್ ರಿಲೇಟೆಡ್ ಏನ್ ಸ್ಕಿಲ್ಸ್ ಇರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ನಿಮ್ಮಲ್ಲಿ ಇನ್ಫೈನೈಟ್ ಸ್ಟ್ರೆಂತ್ ಇದೆ. ಓಕೆ, ಅದನ್ನ ನೀವೇನ್ ಮಾಡ್ಬೇಕು, ಹೊರಗಡೆ ತಗೊಂಡ್ ಬರ್ಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಖಂಡಿತ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದು ನಿಮ್ಗೆ ಆಗೇ ಆಗುತ್ತೆ. ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ನೋ ಡೌಟ್, ಖಂಡಿತವಾಗೂ ನೀವು ಡೆವಲಪ್ಮೆಂಟ್ ಮಾಡೇ ಮಾಡ್ತೀರಾ. ಇನ್ನು ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಓಕೆ, ಕನ್ಫ್ಯೂಷನ್ ಯಾವುದೇ ರೀತಿ ಬೇಡ. ಬಿಸ್ನೆಸ್ ಅಲ್ಲಿ ನೀವು ಇನಫ್ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವು ಕಂಪ್ಲೀಟ್ ಆಗಿದ್ದೀರಾ. ಹಾಗಾಗಿ ಯಾವುದೇ ರೀತಿ ನೀವು ಡೌಟ್ ಮಾಡೋದು ಬೇಡ. ನಿಮ್ಮ ಒಂದು ಆಸ್ಪೆಕ್ಟ್, ನಿಮ್ಮ ಒಂದು ಹಿಡನ್ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿ ಡೌಟ್ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟಿಗೂ ನಿಮ್ಗೆ ಇದೆ ಫೇತ್ ಅನ್ನುವಂಥದ್ದೇ ಬಂದಿತ್ತು ಅಲ್ವಾ, ಯೂನಿವರ್ಸ್ ಮೆಸೇಜ್. ಸೊ ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ. ನಿಮ್ಮ ಮೇಲೆ, ನಿಮ್ಮಲ್ಲಿ ಅಗಾಧವಾದಂತ ಶಕ್ತಿ ಇದೆ, ಅಗಾಧವಾದಂತ ಚಾತುರ್ಯ ಇದೆ. ಅದನ್ನ ನೀವು ಯುಟಿಲೈಸೇಷನ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತೆ ನೋಡಿ, ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ ಅದಕ್ಕೆ ಯೂನಿವರ್ಸ್ ಸಪೋರ್ಟ್ ಕೂಡ ಮಾಡ್ತಾ ಇದೆ ನಿಮ್ಗೆ. ಹಾಗಾಗಿ ನೋ ಡೌಟ್ ನಿಮ್ಮ ಕರಿಯರ್ ತುಂಬಾ ಚೆನ್ನಾಗಿ ಹೋಗುತ್ತೆ, ಏನು ಡೌಟ್ ಇಲ್ಲ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕನ್ಫ್ಯೂಷನ್ ಬೇಡ, ನಿಮ್ಮ ಮೇಲೆ ನಿಮ್ಗೆ ಡೌಟ್ ಬೇಡ. ಏನ್ ಮಾಡ್ತಾ ಇದ್ದೀರಾ ಫುಲ್ ಫೇತ್ ಇಟ್ಕೊಂಡು ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಓಕೆ, ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನಾನು ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿರುವಂತದ್ದು. ಬಟ್ ಸ್ವಲ್ಪ ಅಂದ್ರೆ ಏನೊಂದು ಟ್ರ್ಯಾಪ್ ಇತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಯಾವುದೋ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕೊಂಡಿದ್ದೀರಾ. ಇನ್ ಫ್ಯೂಚರ್ ಅಲ್ಲಿ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು.
ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತ ರಿಲೇಶನ್ಶಿಪ್ ಅನ್ನ ನೀವು ಲೀಡ್ ಮಾಡಿದ್ದೀರಾ, ಅಫ್ಕೋರ್ಸ್ ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಏನಾಗ್ತಾ ಇದೆ ಅಂತಂದ್ರೆ ನಿಮಗೆ ನಿಮ್ಮ ವೀಕ್ನೆಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ರಿಲೇಶನ್ಶಿಪ್. ರಾಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ಬಿದ್ದಿದ್ದೀರಾ ಅನ್ನುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ಬೇಕು. ನೋಡಿ, ಇಲ್ಲಿ ರಾಂಗ್ ರಿಲೇಶನ್ಶಿಪ್ ಅಂತಂದ್ರೆ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಈ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಫೋಕಸ್ಡ್ ಇಲ್ಲ. ಓಕೆ, ಹಾಗಾಗಿ ನಿಮ್ಗೆ ಏನಾಗುತ್ತೆ, ಅಗೇನ್ ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬೋದು, ಅಲ್ಲಿ ನಿಮ್ಗೆ ಏನಾದ್ರೂ ತೊಂದರೆಗಳಾಗುವಂತ ಚಾನ್ಸಸ್, ಯಾಕಂದ್ರೆ ಎಲ್ಲ ಫೋಕಸ್ ನಿಮ್ದು ಇಲ್ಲಿ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಈ ರಿಲೇಶನ್ಶಿಪ್ ಯಾವ ರೀತಿ ಅಂತಂದ್ರೆ ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವು ನಿಮ್ಮ ಕೆಲವೊಂದಿಷ್ಟು ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನೀವು ಈ ರಿಲೇಶನ್ಶಿಪ್ ಇಲ್ಲೇ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ, ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಸೊ ಅದನ್ನ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ನೀವು ತಗೊಂಡ್ ಬರ್ಬೇಕಾಗತ್ತೆ. ಟ್ರ್ಯಾಕ್ ಇಲ್ಲ ಇವಾಗ, ಅದಕ್ಕೆ ಒಂದು ಫುಲ್ಫಿಲ್ಮೆಂಟ್ ಇಲ್ಲ, ಜಸ್ಟ್ ಏನೋ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಇದು ಹೇಳ್ತಾರಲ್ವಾ, ಜಸ್ಟ್ ಅಟ್ರಾಕ್ಷನ್ ಮೇಲೆ ನಡೀತಾ ಇರುವಂತ ರಿಲೇಶನ್ಶಿಪ್ ಅಂತ ಹೇಳಿ. ಓಕೆ, ಸ್ವಲ್ಪ ನೀವು ಇದ್ರ ಬಗ್ಗೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಏನಿದೆ ಅಂತ ಹೇಳಿ. ಬಟ್ ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಒಂದು ಇಲ್ಲಿ ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಆಗಿ ಹೋಗುತ್ತೆ. ಸ್ವಲ್ಪ ತೊಂದರೆ ಏನ್ ಬರ್ಬಹುದು ಇನ್ ಫ್ಯೂಚರ್ ಅಲ್ಲಿ ಅಂತಂದ್ರೆ ಸ್ವಲ್ಪ ನೀವು ಆ ರಿಲೇಶನ್ಶಿಪ್ ಮೇಲೆ ಗಮನ ಕೊಡದೆ ಇರುವಂತದ್ದು ಎಲ್ಲೋ ಒಂದ್ ಕಡೆ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದ್ರ ಬಗ್ಗೆ ನೀವು ಕೇರ್ ತಗೊಳ್ಳಿ. ನಾನು ನಿಮ್ಗೆ ಹೇಳಿದೆ ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಿಲೇಶನ್ಶಿಪ್ ನಿಮ್ಗೆ ಆಲ್ರೆಡಿ ಒಂದು ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಬಟ್ ಇನ್ ಫ್ಯೂಚರ್ ಅಲ್ಲಿ ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಡುಲಿಕ್ಕೆ ಹೋಗ್ಬೇಡಿ, ನೀವು ತುಂಬಾ ಥಿಂಕ್ ಮಾಡಿ ಆ ರಿಲೇಶನ್ಶಿಪ್ ಬಗ್ಗೆ ಅನ್ನುವಂಥದ್ದು ಯೂನಿವರ್ಸ್ ಅಲ್ಲಿ ಬರುತ್ತೆ, ಆ ರೀತಿ ಸಿಚುವೇಶನ್ ಬರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಲೆಸ್ ಆಗೋದು ಬೇಡ, ಕೇರ್ಲೆಸ್ ಆಗ್ತೀರಾ ಅನ್ನುವಂಥದ್ದು ನನಗೆ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ, ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಯೂನಿವರ್ಸ್ ಮೆಸೇಜ್ ಏನ್ ಬರ್ತಾ ಇದೆ ನಿಮ್ಗೆ, 6 ಆಫ್ ಕಪ್ಸ್ ಬಂದಿದೆ, ತುಂಬಾ ಚೆನ್ನಾಗಿರುವಂತದ್ದು ಬಂದಿದೆ. ಇಲ್ಲಿ ಏನ್ ಹೇಳುತ್ತೆ ಯೂನಿವರ್ಸ್ ತುಂಬಾ ಅರ್ಥ ಮಾಡ್ಕೊಳ್ಳಿ ಮೇಷರಾಶಿಯವರಿಗೆ. ನೋಡಿ, ಈ ರಿಲೇಶನ್ಶಿಪ್ ಏನಿದೆ ಅಲ್ವಾ, ಇದು ಒಂದು ಫುಲ್ಫಿಲ್ಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಏನೋ ಒಂದು ಸಣ್ಣದಾಗಿ ವಿಚಾರ ಮಾಡಿ ಆ ರಿಲೇಶನ್ಶಿಪ್ ಅಲ್ಲಿ ನೀವು ಇರೋದ್ರಕ್ಕಿಂತ ಬೆಟರ್ ಏನಂತಂದ್ರೆ ಅದಕ್ಕೆ ಟೈಮ್ ಕೊಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೊಂದು ಕಂಪ್ಲೀಟ್ ಆಗಿರುವಂತದ್ದು ಒಂದು ಫಿನಿಶಿಂಗ್ ಟಚ್ ಅನ್ನ ಕೊಡಿ. ಓಕೆ, ಅಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಸುಮ್ಮನೆ ನಿಮ್ಮ ಒಂದು ಹಾಬಿಗಾಗಿ ನೋಡಿ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ತಪ್ಪು ತಿಳ್ಕೊಳಿಕ್ ಹೋಗ್ಬಿಡಿ. ಯಾಕಂತಂದ್ರೆ ಕಾರ್ಡಲ್ಲಿ ಏನ್ ಬರ್ತಾ ಇದೆ ಅದನ್ನ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಇದು ಅಪ್ಲೈ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮ್ಗೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಚೆಕ್ಔಟ್ ಮಾಡಿ. ಮತ್ತೆ ಇದು ಜನರಲ್ ರೀಡಿಂಗ್, ಎಷ್ಟು ನಿಮ್ಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಆ ಫುಲ್ಫಿಲ್ಮೆಂಟ್ ಅನ್ನ ಲೈಫ್ ಅಲ್ಲಿ ತಗೊಂಡ್ ಬನ್ನಿ ಅನ್ನುವಂಥದ್ದು. ಓಕೆ, ಸೊ ಸ್ವಲ್ಪ ನೀವು ರಿಲೇಶನ್ಶಿಪ್ ಬಗ್ಗೆ ಮಾತ್ರ ಗಮನ ಕೊಡಿ, ಉಳಿದ ನಿಮ್ಮ ಹೆಲ್ತ್ ಮತ್ತೆ ಕರಿಯರ್ ಅನ್ನ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುವಂತದ್ದು ಬರ್ತಾ ಇದೆ. ಫುಲ್ ಅಂಡ್ ಫೈನಲ್ ಮೆಸೇಜ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಲಾಸ್ಟ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಒಂದು ಫೈನಲ್ ಆಗಿ ಮೆಸೇಜ್ ಏನ್ ಬರ್ತಾ ಇದೆ ಮೇಷರಾಶಿಯವರಿಗೆ. ವಾವ್, ಓಕೆ, ಬ್ರೇಕ್ ಥ್ರೂ. Okay, refers to the moment of a successfully breaking through limitations, obstacles when facing challenges, symbolizing your entry. Okay, ನಿಮ್ಮ ಸಕ್ಸಸ್ಸಿಗೆ ಒಂದು ಬ್ರೇಕ್ ಥ್ರೂ ಬರ್ತಾ ಇದೆ. ಓಕೆ, ಬಟ್ ಆ ಫೇತ್ನ ಇಟ್ಕೊಂಡು ನೀವು ವರ್ಕ್ ಮಾಡಬೇಕು. ಫಸ್ಟ್ಗೆ ಏನು ಫೇತ್ ಬಂದಿದೆ, ಆ ಫೇತನ್ನ ನಿಮ್ಮಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಅದನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಫೇತನ್ನ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಯೂನಿವರ್ಸ್ ಹೇಳ್ತಾ ಇರುವಂತದ್ದು ನಿಮ್ಮ ಒಂದು ಏನು ನೀವು ಎಫರ್ಟ್ ಹಾಕ್ತಾ ಇದ್ರೆ ಅದಕ್ಕೊಂದು ಬ್ರೇಕ್ ಥ್ರೂ ಬರುತ್ತೆ, ನಿಮಗೆ ಸಕ್ಸಸ್ ಅನ್ನೋದು ಸಿಗತ್ತೆ. ನಿಮ್ಮ ಪ್ರತಿ ಒಂದು ಎಫರ್ಟ್ ಏನಿದೆ ಅದಕ್ಕೆ ನಿಮ್ಗೆ ಖಂಡಿತವಾಗೂ ಒಂದು ಫ್ರೂಟ್ಫುಲ್ ಆದಂತ ರಿಸಲ್ಟ್ ಬಂದೇ ಬರುತ್ತೆ. ಚಾಲೆಂಜಸ್ ಅನ್ನ ಏನ್ ನೀವು ಫೇಸ್ ಮಾಡ್ತಾ ಇದ್ದೀರಾ, ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಓಕೆ, ಏನ್ ನೀವು ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಖಂಡಿತವಾಗೂ ಒಂದ್ ಏನ್ ಬರ್ತಾ ಇದೆ, ಬ್ರೇಕ್ ಥ್ರೂ ಬರ್ತಾ ಇದೆ. ಹಾಗಾಗಿ ಯಾವುದೇ ರೀತಿ ಮನ್ಸಲ್ಲಿ ನಿಮ್ಗೆ ಡೌಟ್ ಅನ್ನೋದು ಬೇಡ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಮಾಡ್ಕೊಂಡು ಹೋಗಿ, ಖಂಡಿತ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ, ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ರೀಡಿಂಗ್ ಎಷ್ಟು ರೆಸೊನೇಟ್ ಆಯ್ತು ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.